friends, my channel name is Dhanlakshmi Raghavendra. ನಮ್ಮ ಚಾನಲ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ರೆಡಿ ಮಾಡೋಕ್ಕೆ ಮೈದಾ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ, ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಯಾವ ರೀತಿ ಹೋಳಿಗೆ ಮಾಡ್ತೀನಿ ಅಂತ ನೋಡ್ಕೊಂಬರ್ರಿ ಬನ್ನಿ. ಮತ್ತು ಯುಗಾದಿ ಹಬ್ಬ ಯಾವ ರೀತಿ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಬ್ಬಕ್ಕೆ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ. ಬಿಸಿನೀರು ಕಾಯಿಸಿಟ್ಟಿದ್ದೀನಿ ಚಿನಿಮಾಗೆ. ನನಗೆ ಪಾತ್ರೆ ಎಲ್ಲ ತೊಳೆದು ಜೋಡಿಸಿದ್ದೀನಿ ನೋಡಿ. ಸ್ಮಾಲ್ ಕಿಚನ್ ನೋಡಿ. ಹೂವು ತೊಗೊಂಬಂದಿದ್ದ ಹಬ್ಬಕ್ಕೆ ಕಟ್ಟಿಟ್ಟಿದ್ದೀನಿ. ಬಿಡಿ ಹೂವು ನೋಡಿ, ಎಲ್ಲ ಕ್ಲೀನ್ ಮಾಡಿರೋದು ಹೇಗಿದೆ ನೋಡಿ ಕಮೆಂಟಲ್ಲಿ ತಿಳಿಸಿ. ಅದು ಬಂದು ಗೌರ್ಮೆಂಟ್ದು ಗ್ಯಾಸ್. ಅದು ನೋಡಿ, ನಮ್ಮ ಚಿನಿಮಾ ಅಲ್ಲೋಗಿದ್ದಾಳೆ ನೋಡಿ. ಚಿನಿಮಾ ದೇವ್ರ ಪೂಜೆ ಮಾಡೋಕ್ಕೆ ಹೋಗಿದ್ದಾಳೆ ನೋಡಿ. ಚಿನಿಮಾ ಸ್ಮಾಲ್ ನೋಡಿ, ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ತಂದು ಇಟ್ಟಿದ್ದಾರೆ. ಇನ್ನು ತೋರಣ ಕಟ್ಟಿಲ್ಲ. ಇದು ಬಂದು ವಾಷಿಂಗ್ ಮಿಷಿನ್, ಇದು ಒಂದು ಟಾಯ್ಲೆಟ್, ಇದು ಮಿಷಿನ್ ಇಟ್ಕೊಂಡಿದ್ವಿ. ಇದು ಒಂದು ಚಿನಿಮಾ ಸೈಕಲ್, ಇದು ರೂಮ್. ಎಲ್ಲ ಕ್ಲೀನ್ ಆಗಿದೆ. ಇದು ಬಂದು ಈಚೆ ಬಾಗಿಲು, ಸೈನ್ ಡೋರ್, ದೇವ್ರ ಮನೆ. ಚಿನಿಮಾದ ಜೋಗಳ ಇದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ನೋಡಿ. ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಕಮೆಂಟಲ್ಲಿ ತಿಳಿಸಿ. ಹಬ್ಬದ ದಿನ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಈಗ ತಾನೇ ನೋಡಿ, ಉತ್ಕಡ್ಡೆ ಎಣಿಸಿದ್ದೀನಿ. ಈಗ ಬಂದು ದೇವರ ಮನೆ ಪೂಜೆ. ಯಾವ ರೀತಿ ಮಾಡಿದ್ದೀನಿ ನೋಡಿ ಪೂಜೆ. ಯುಗಾದಿ ಹಬ್ಬಕ್ಕೆ ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ. ಯಾವ ರೀತಿ ಇದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡಿ, ಒಬ್ಬಟ್ಟಿಗೆ ರುಬ್ಬಿಟ್ಕೊಂಡಿದ್ದೀನಿ. ಇದು ಹೂರ್ಣ, ಇದು ಕೊಬ್ಬರಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಏಲಕ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಕೊಬ್ಬರಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಂದು ಮೈದಾ ನೆನೆಸಿಟ್ಟಿದ್ದೀನಲ್ಲ, ನೋಡ್ತಾ ಇದ್ದಲ್ಲ, ಆಯಿಲ್ ಹಾಕಿ ನೆನೆಸಿಟ್ಟಿದ್ದೀನಿ. ರೈಸ್ ರೆಡಿಯಾಗಿದೆ. ರಸಮ್ ಮಾಡ್ಕೋಬೇಕು ನೋಡಿ. ಒಬ್ಬಟ್ಟು ಹೂರ್ಣಕ್ಕೆ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ನೋಡಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಮಿಕ್ಸ್ ಆಯಿತು. ಈಗ ಹೋಳಿಗೆ ಸುಟ್ಕೊಳ್ಳೋಕ್ಕೆ ಕವರ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಎತ್ಕೊಳ್ತೀನಿ. ಈ ಕಡೆ ಬಂದರೆ ಗ್ಯಾಸ್ ಹಂಚ್ಕೊಂಡು ಹೆಂಚಿಕೊಳ್ತೇನೆ. ಯಾವ ರೀತಿ ಹೋಳಿಗೆ ಮಾಡ್ಕೊತೀನಿ ನೋಡಿ. ಹೋಳಿಗೆ ರೆಡಿ ಆಯಿತು ನೋಡಿ.
ಹೆಂಚು ಮೇಲೆ ಹಾಕಿದ್ದೀನಿ. ಈ ರೀತಿ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಹೂರಣ ಇಟ್ಕೊಳ್ತೀನಿ. ಈ ಥರ ಹೂರಣ ಇಟ್ಟು ಇದರ ಫುಲ್ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಆಯಿತು. ಆಯಿಲ್ ಹಾಕೋಣ. ಆಯಿಲ್ ಹಾಕ್ಕೊಂಡು ಕವರ್ ಮೇಲೆ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ. ಕವರ್ ಡಬಲ್ ಕವರ್ ಹಾಕ್ಕೋಬೇಕು. ಹೊಸ್ದಾಗಿ ಹೋಳಿಗೆ ಮಾಡೋರಿಗೆ ಅನುಕೂಲ ಆಗುತ್ತೆ. ಈ ಥರ ರೆಡಿ ಆಗುತ್ತೆ. ಇದು ಕವರ್ ಮೇಲೆ ಇರ್ತೈತೆ, ಈಗ ಬರ್ತೈತೆ. ಹಾಕ್ತೀನಿ. ಇಂಚ್ ಮೇಲೆ ಕೈ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ರಿಟರ್ನ್ ಮಾಡಬೇಕು. ಸಿನಿಮಾ ಆಯಿಲ್ ಹಾಕ್ಕೊಂಡಿದ್ದಾರೆ ಸ್ನಾನ ಮಾಡೋಕ್ಕೆ. ಇನ್ನೂ ಸ್ನಾನ ಮಾಡಿಲ್ಲ. ಮೆಹಂದಿ ಹಾಕ್ಬೇಕಂತ ಎತ್ಕೊಂಬಂದಿದ್ದಾಳೆ ಮೆಹಂದಿ. ಇಲ್ಲಿ ನೋಡು. ಹಾಯ್. ನಾನು ಬಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಇನ್ನೂ ಚಿನ್ನಮ್ಮ ಸ್ನಾನ ಇಲ್ಲ ನೋಡಿ. ಥರ ರೆಡಿಯಾಗಿದ್ದೀನಿ. ಇನ್ನೂ ಸ್ಯಾರಿ ಹಾಕ್ಕೊಂಡಿಲ್ಲ. ಸ್ಯಾರಿ ಹಾಕ್ಕೊಂಡ್ಮೇಲೆ ವಿಡಿಯೋ ಮಾಡ್ತೀನಿ. ಇನ್ನು ರಸಮ್ ಮಾಡಬೇಕು. ರಸಮ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಚಿನ್ನು ಹೇಳು. ಮೇಲೆ ತಲೆ ಮೇಲೆ ಎತ್ತು. ಹಬ್ಬಕ್ಕೆ ಚಿನಿಮಾ ರೆಡಿಯಾಗಿದ್ದಾಳೆ. ಚಿನಿಮಾ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ. ಚಿನಿಮಾ ಚಿಂಟು ಏನು ಮಾಡ್ತಿದ್ರಾ? ಹ್ಯಾಪಿ ಯುಗಾದಿ ಹೇಳು. ಹ್ಯಾಪಿ ಯುಗಾದಿ. ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಬೆಳ್ಳುಳ್ಳಿ ಕರಿಬೇವು ಇಟ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ, ಸ್ವಲ್ಪ ಚಿಲ್ಲಿ, ಸ್ವಲ್ಪ ಮೆಣಸು ಹಾಕ್ಕೊತೀನಿ. ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. 2 ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕೆಂಪು ಮೆಣಸಿನ್ಕಾಯಿ 2 ಹಾಕ್ಕೊಂಡು ಖಾರಕ್ಕೆ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ರಸಮ್ಗೆ ಇದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸಾಸಿವೆ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಬರೋಣ ಬನ್ನಿ. ಬೇಳೆ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ರಸಮ್ಗೆ. ಮಸಾಲೆ ಈ ರೀತಿ ಪೇಸ್ಟ್ ಆಯಿತು. ಈಗ ಗ್ಯಾಸ್ ಅಂಟಿಸ್ಕೊಂಡು ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಟ್ಟಂಗಲಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಚಿಟ್ಟಂತಿದೆ. ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಯಿತು. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತೀನಿ. ಈಗ
ರಸಮ್ಮು ನೋಡಿ ಈ ರೀತಿ ಇದು ಕಾಯ್ತಿದೆ. ಇಷ್ಟು ತೆಳುವ ಮಾಡ್ಕೊಂಡು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿಕೊಂಡು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಬಂದು ಮೊಸರು, ನಾನು ರಾತ್ರಿ ಮೊಸರಿಗೆ ಹಾಕಿದ್ದೆ, ಆಗಿದೆ ಮೊಸರು. ಈಗ ಕಾಯ್ತಾ ಐತೆ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಉಪ್ಪು ಒಂದು ಸ್ಪೂನ್ ಆಗಷ್ಟು ಹಾಕ್ಕೊಳ್ತೀನಿ. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತಿರ್ಸ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಯಿದೆ. ಮತ್ತು ತುರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಕುದೀತಾ ಇದೆ ಚೆನ್ನಾಗಿ. ಬನ್ನಿ ಹೋಳಿಗೆ ತಿನ್ಬಿಟ್ಟು ಹೋಗಿರಂತೆ. ನೋಡಿ ಹೋಳಿಗೆ ರೆಡಿ ಆಯಿತು, ತುಪ್ಪ ಇಟ್ಟಿದ್ದೀನಿ. ಈಗ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಇದು ನಮ್ಮ ಮಾವನವ್ರಿಗೆ ಈ ಥರ ಯುಗಾದಿ ಹಬ್ಬದಲ್ಲಿ ಮಾಡ್ತೀವಿ, ಈ ಥರ ರೀತಿ ಪೂಜೆ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಪೂಜೆ ಆಯಿತು. ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.